ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ನಮ್ಮ ಮುದುಗಲಿನ ಶ್ರೇಷ್ಠ ವೈದ್ಯರಿಗೆ, ಮುದುಗಲಿನ ಔಷಧ ಅಂಗಡಿಯ ವ್ಯಾಪಾರಸ್ಥರು ಹಾಗೂ ಪತ್ರಕರ್ತರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಎಲ್ಲರಿಗೂ, ಎಲ್ಲ ವೈದ್ಯರಿಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಶುಭ ಸಂಜೆಯ ಕಾರ್ಯಕ್ರಮ ಸರ್ ಒಬ್ಬ ಕಡೆ ಮೋಟರ್ ಒಬ್ಬ ರಾಸರು ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಈ ದಿನದ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮುದುಗಲಿನ ಶ್ರೇಷ್ಠ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಎಂ.ವಿ. ಜೋಶಿ ವೇದಿಕೆ ಮೇಲೆ ಆಶೀರ್ವಾದ ಗಣ್ಯ ವೈದ್ಯರೇ, ಇವತ್ತಿನ ದಿವಸ ನನ್ನನ್ನು ಈ ಸಭೆಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕ ತಮಗೆಲ್ಲರಿಗೂ ನಾನು ಬಹಳ ಸರಳುಡಿಯಾಗಿದ್ದೇನೆ. ಇನ್ನು ಮಾತಾಡೋದಂದ್ರೆ ನಾನು ಅಲ್ಲಿ ಕುಂತಾಗ ಮಾತಾಡ್ತೀನಿ ದವಾಖಾನೆಗೆ, ಬದಲ ಕಡೆ ಕುಂತ ಮಾತಾಡೋದು ಅವಾಗ ಎಲ್ಲ ಮಾತಾಡ್ತೇವೆ. ದೊಡ್ಡ ವಿಷಯ, ಮನೆ ಮಾತು, ಓಣೆ ಮಾತು ಎಲ್ಲ ಮಾತಾಡೋದು. ಇಲ್ಲಿ ಕುಂತ ಎಲ್ಲ ಸರ್ಕರಿಸಿ ನಮ್ಮನ್ನು ಕಳಿಸಿದ ಇವತ್ತಿನ ದಿವಸ ನಮ್ಮ ಬಿಪಿನ್ ಚಂದ್ರರಾಯದ ಜನ್ಮದಿನಾಚರಣೆ ನಮಗೆಲ್ಲರೂ ಬಹಳ ಸಂತೋಷ. ನಮ್ಮಲ್ಲೇ ಒಬ್ಬರು ಡಾಕ್ಟರ್ ಆಗಿ ವೈದ್ಯಕೀಯ ವೃತ್ತಿಯಲ್ಲಿ ಉಚ್ಚ ಸ್ಥಾನಮಾನ ಗಳಿಸಿ ಅವರ ಕಾಲಕ್ಕೆ ಇವರ ದಿನಾಚರಣೆಯನ್ನ ಅವ್ರು ಹೋಗಿ ಎಲ್ಲರೂ ಕಲ್ಕತ್ತಾದ ಒಂದು ರಾಜ್ಯದಲ್ಲಿ ನಾವು ಆಚರಿಸ್ಬೇಕಂತ ಮಾಡಿದ್ದೀವಿ ನಿಮ್ಮ ಜನ್ಮ ದಿನಾಚರಣೆಯನ್ನು ಅಂದಾಗ, ಇಲ್ಲ ನಾನು ವೈದ್ಯಕೀಯ ಲೋಕದಿಂದನೇ ಬಂದಿದ್ದೀನಿ, ಅದರಂತೆ ನನ್ನ ವೈದ್ಯರ ದಿನಾಚರಣೆನ ಆಚರಿಸಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ನಮ್ಮೆಲ್ಲರಿಗೂ ಗೌರವ ಸಿಗುವಂತೆ ಮಾಡಿದಂಥ ಮಹಾನ್ ವ್ಯಕ್ತಿಗೆ ಮೊದಲು ಪ್ರಣಾಮಗಳು. ಯಾಕಂದರೆ ವೈದ್ಯ ವೃತ್ತಿ ಅಂದರೆ ಏನು ಅಂತ ತಿಳಿಸ್ಕೊಡ್ಬೇಕಾದದ್ದು ಮಾರ್ಗದರ್ಶಕರವರು. ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವತಂತ್ರ ಹೋರಾಟಗಾರರು, ವಿಶೇಷವಾಗಿ ಮಹಾತ್ಮ ಗಾಂಧಿಯವರ ಅತಿ ಆತ್ಮೀಯ ವೈದ್ಯರು, ಮತ್ತು MRCS ಎರಡನ್ನೂ ಮಾಡಿದವರು. ಅಂದರೆ ಸರ್ಜರಿ ಆಸ್ ವೆಲ್ ಆಸ್ ಮೆಡಿಕಲ್ ಪೋಸ್ಟ್ ಗ್ರಾಜುಯೇಷನ್ ಆ ಕಾಲಕ್ಕೆ ಇಂಗ್ಲೆಂಡಿಗೆ ಹೋಗಿ ಅವರು ಮುಗಿಸ್ಕೊಂಡು ಬಂದವರು. ತದನಂತರ ದಿನಗಳಲ್ಲಿ ತಮ್ಮ ವೃತ್ತಿಪೂರ್ವ ಏನಂತಂದರೆ ರಾಜಕೀಯದಲ್ಲಿ ಮಾಡ್ತಾನೆ ಇವತ್ತು ನಾವು ಎಷ್ಟೋ ವೈದ್ಯರುಗಳು MLAಗಳಿದ್ದಾರೆ, MP ಗಳಿದ್ದಾರೆ. ನೀವು ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಎಲ್ಲ ಪತ್ರಿಕೋದ್ಯಮದವರು ಆಮೇಲೆ ಫಾರ್ಮಸಿಸ್ಟು ಇದೆಲ್ಲ ಇಂಟ್ರೆಸ್ಟ್ ತೋರಿಸಿ ಮತ್ತೆ ಇಲ್ಲಿ ನಮಗೆ ಇಷ್ಟು ಸನ್ಮಾನ ಮಾಡಿ ಕರೆಸಿದ್ದಕ್ಕೆ ಎಲ್ರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ. ಫಸ್ಟು ನಾನು ಡಾಕ್ಟರ್ಸ್ ಸ್ಟ್ರಗಲ್ಸ್ ಬಗ್ಗೆ ಹೇಳ್ತೀನಿ. ಡಾಕ್ಟರ್ಸ್ ಆಗಬೇಕಂದ್ರೆ ಏನೇನು ಕಷ್ಟಪಡಬೇಕಾಗತ್ತೆ ಅಂತ. ಅಂದರೆ ಸ್ಪೆಷಲಿ ಮೆರಿಟ್ ಸ್ಟೂಡೆಂಟ್ಸ್ಗಳು ಇಲ್ಲಿ ಡಾಕ್ಟರ್ಸ್ ಆಗಿರೋರು ಯಾರು ಅಂದರೆ ಮೆರಿಟ್ ಸ್ಟೂಡೆಂಟ್ಸ್ ಬಂದಿರೋರು ಇಲ್ಲ ಅಂತಂದರೆ ಆಲ್ರೆಡಿ ಅಂದರೆ ಫಸ್ಟ್ ಜನರೇಷನ್ ಡಾಕ್ಟರ್ಸ್ ಇರೋರು. ಮನೇಲಿ ಯಾರು ಡಾಕ್ಟರ್ಸ್ ಇರಲ್ಲ, ಅವರೇ ಫಸ್ಟ್ ಡಾಕ್ಟರ್ಸ್ ಇರ್ತಾರೆ. ಅವರು ತುಂಬ ಕಷ್ಟಪಟ್ಟು ಬಂದಿರ್ತಾರೆ. ಅಂದರೆ ಇವಾಗ SLCನಲ್ಲೂ ತುಂಬ ಟಾಪರ್ಸ್ ಇರ್ತಾರೆ. ನಾನು 5 ಡಿಸ್ಟ್ರಿಕ್ಟ್ ಟಾಪರ್ SLCನಲ್ಲಿ, ಆಮೇಲೆ ಕನ್ನಡ ಮಾಧ್ಯಮ ಗೌರ್ಮೆಂಟ್ ಸ್ಕೂಲ್ ಇಷ್ಟೆಲ್ಲ ಓದ್ಬಿಟ್ಟು ಬಂದಿರ್ತೀವಿ ಆಯಿತಾ. ಆಮೇಲೆ ಸುನಿಲ್ ಸರ್ ಇದ್ದಾರೆ, ಅವರು ತುಂಬ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ನವೋದಯ ಸ್ಕೂಲಲ್ಲಿ ಓದಿದ್ದಾರೆ. ಸೊ ಈ ಥರ ಕಷ್ಟಪಟ್ಟು ಬಂದಿರ್ತೀವಿ. ಆಮೇಲೆ ಇಲ್ಲಾಂದರೆ ನಾವು ಬೇರೆ ಇಂಜಿನಿಯರಿಂಗು ಬೇರೆ ಆಪ್ಷನ್ಸ್ ಆರಾಮಾಗಿ ಸಿಗ್ತಾ ಇರುತ್ತೆ. ಇಷ್ಟು ಕಷ್ಟಪಟ್ಟು ಬಂದು ಆಮೇಲೆ MBBS ಓದಬೇಕಾದ್ರೇನು 5.5 ವರ್ಷ 4.5 ವರ್ಷ ಓದೋದು, ಆಮೇಲೆ ಇಂಟರ್ನ್ಶಿಪ್ಪು, ಆಮೇಲೆ MDಗೋಸ್ಕರ ಇವಾಗ ತುಂಬ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಇವಾಗ 10 MBBS ಸೀಟ್ ಅಂತಾರೆ. ಒಂದು ಒಳ್ಳೆಯ ದಿನ. ನಮ್ಮ ಶ್ರಮ, ನಮ್ಮ ಕೆಲಸನ ರಿಕಗ್ನೈಸ್ ಮಾಡಿ
ಭಾರತೀಯ ವೈದ್ಯರ ದಿನದಿಂದ ಅಂಗವಾಗಿ ನಮ್ಮನ್ನು ಕರೆದಿದ್ದೀರಿ. ನಮ್ಮದು ತುಂಬ ಖುಷಿ ಇದೆ. ಎಲ್ಲರೂ ಹೇಳಿದರು ಮೆಡಿಕಲ್ ಫೀಲ್ಡಲ್ಲಿ ಸ್ಟ್ರಗಲ್ಲು ಅದೆಲ್ಲ ಹೇಳಿದರು. ಮುದ್ಗಲ್ ಪರಿಸ್ಥಿತಿ ಹೇಳಕ್ಕೆ ಸ್ವಲ್ಪ ಇಷ್ಟಪಡ್ತೇನೆ. ಮುದ್ಗಲ್ಲಲ್ಲಿ ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆಗಲೇ ಯಾರ್ಯಾರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಗೊತ್ತಿದೆ. ನಮ್ಮ ಕಡೆಯಿಂದ ಏನು ಕೇಳೋದಂದರೆ ಸ್ವಲ್ಪ ಅದನ್ನು ಪ್ರಿವೆಂಟ್ ಮಾಡಿರಿ ಅಂತ ಅಷ್ಟೇ. ಬಟ್ ಜನರನ್ನ ಇಲ್ಲೇ ಭಾಳ ದಾರಿ ತಪ್ಪಿಸಿದ್ದಾರೆ. ಟ್ರೀಟ್ಮೆಂಟ್ನ ಯಾವ ಥರನೂ ಹೋಗ್ತಾ ಇದೆ ನಿಮ್ಗೆಲ್ಲರಿಗೂ ಆಗಲೇ ಅರಿವಿದೆ. ನಾವಿಲ್ಲಿ ಯಾವ್ಯಾವ ಕೇಸ್ ನೋಡ್ತಾ ಇದ್ದೀವಿ ನಮಗೆ ಗೊತ್ತು. ಇಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಕೇಸಸ್ ಇದ್ದಾವೆ. ನಾನು ಮೊನ್ನೆ ಒಂದು ಮೆನಿಂಗೋಎನ್ಸೆಫಲೈಟಿಸ್ ಕೇಸು ಅಡ್ಮಿಟ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದೇನೆ ಆಲ್ರೆಡಿ. ಮೆನಿಂಗೋಎನ್ಸೆಫಲೈಟಿಸ್ ಕೇಸ್ ಅಂದರೆ ಅದು ಮೆದುಳು ಜ್ವರ ಅಂತಾರೆ. ಅಂಥ ಕೇಸಸ್ ರಾಯಚೂರುವರೆಗೆ ತೊಗೊತಾರೆ, ಇಲ್ಲಿ ಯಾರೂ ತೊಗೊಳೋದೇ ಇಲ್ಲ. ಅಂಥ ಒಳ್ಳೆ ಕೇಸ್ನ ನಾವು ಅಡ್ಮಿಟ್ ಮಾಡ್ತಾ ಇದ್ದೀವಿ. ಅಂಥ ಕೇಸನ್ನ ದಾರಿ ತಪ್ಪಿಸ್ತಿದ್ದಾರೆ. ಏನೋ ಔಷಧಿ ಹಾಕಿ ಏನೋ ಇದು ಮಾಡಿ ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಪೇಷಂಟ್ಸ್ಗಳಿಗೆ. ಸ್ವಲ್ಪ ನಿಮ್ಗೆ ಅದು ಗೊತ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಜನರಿಗೆ ತಿಳುವಳಿಕೆ ಹೇಳಿ. ಈಗ ಸ್ಪೆಷಾಲಿಟೀಸ್ಗಳಿಗೆ ರೆಫರ್ ಮಾಡಿದರೆ ಒಳ್ಳೆ ಸವಲತ್ತು ಸಿಗ್ತದೆ. ನಾವು ಇನ್ನೂ ಒಳ್ಳೆ ಕೇಸಸ್ನ ನಾವು ಆಲ್ರೆಡಿ ಬಂದು 4 ತಿಂಗಳಾಯಿತು. 100 MI ಕೇಸಸ್, ಹಾರ್ಟ್ ಅಟ್ಯಾಕ್ ಕೇಸಸ್ ನೋಡಿದ್ದೇನೆ. ಅದರಲ್ಲಿ 10 ಕೇಸಸ್ಗಿಂತ ಹೆಚ್ಚು ಕೇಸಸ್ಗೆ ನಾನು ಥ್ರೋಂಬಲೈಸ್ ಮಾಡಿದ್ದೇನೆ. ಥ್ರೋಂಬಲೈಸ್ ಅಂದರೆ ಅದು ರಕ್ತನಾಳ ಹೆಪ್ಪುಗಟ್ಟಿದಾಗ ಡೈರೆಕ್ಟ್ ಒಂದು ಇಂಜೆಕ್ಷನ್ ಬರ್ತದೆ. ಆ ಇಂಜೆಕ್ಷನ್ ಕರಗೋ 50% ಕರಗೋ ಚಾನ್ಸ್ ಇರ್ತದೆ. ಅಂತ 10 ಕೇಸ್ಗಿಂತ ಹೆಚ್ಚು ಕೇಸು ನಾವು ಮಾಡಿದ್ದೀವಿ. ಅವ್ರು ಸರ್ವೈವ್ನು ಉಳಿದಿದ್ದೂ ಇದ್ದಾರೆ. ಅವ್ರು ಬಂದು ನಮ್ಮನ್ನು ಇನ್ನೂವರೆಗೂ ಭೇಟಿ ಆಗ್ತಾರೆ. ಇಂಥ ಇನ್ನೂ ದೊಡ್ಡ ಕೇಸ್ ನಾವು ತಗೋತಾ ಇದ್ದೀವಿ. ಅದಕ್ಕೆ ನಿಮ್ದೆಲ್ಲ ಸಹಕಾರ ಬೇಕು ನಮ್ಗೆ. ಪೀಡಿಯಾಟ್ರಿಷಿಯನ್ ನಾನು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ, ಪತ್ರಕರ್ತರಿಗೆ ಹಾಗೂ ಫಾರ್ಮಸಿಸ್ಟ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ನೀವು ನಮ್ಮ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ನಮ್ಮ ಸೀನಿಯರ್ಸ್ ಎಲ್ಲರೂ ಹೇಳಿದ್ದಾರೆ, ಪ್ರೊಫೆಸರ್ ಸಮಾನನೇ ಅವರೆಲ್ಲರೂ ಎಲ್ಲ ಕವರ್ ಮಾಡಿದ್ದಾರೆ. ಸೊ ನಾನು ಜಾಸ್ತಿ ಹೇಳ್ತೀನಿ. ಥ್ಯಾಂಕ್ ಯು. ಶುಭಾಶಯಗಳು. ನಾವು ಚಿಕ್ಕವನಿಂದ ಇಲ್ಲಿಂದನೂ ಬರೀ ಅವ್ರು ನೋಡಿದರೆ ನಮ್ಮ ಆರೋಗ್ಯ ಸುಧಾರಿಸುವಂಥ ಕಾಲ ಅಂತ ಹಿರಿಯ ವೈದ್ಯರಿಗೆ ನಾನು ಅನಂತ ನಮನಗಳನ್ನು ಸಲ್ಲಿಸುತ್ತಾ, ಇತ್ತೀಚೆಗೆ ಬಂದಂಥ ನನ್ನೆಲ್ಲ ಹಿರಿಯ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಸಾಧನೆ ಮಾಡಿ ಒಂದೊಂದು ಕ್ಷೇತ್ರದಲ್ಲಿ ಅವರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಆ ವೈದ್ಯರಿಗೂ ನಾನು ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ. ಇಂದು ವಿಶೇಷ ಏನು ವೈದ್ಯರು ದೇವರ ಸಮಾನ, ದೇವರು ಯಾರೇ ಇರ್ಬೋದು ಅಂತ ಹೇಳಿದ್ರು. ನಾವು ನಂಬಿದ್ದು ಸತ್ಯ. ಅಂದಿನ ಕಾಲ ಏನು, ಡಾಕ್ಟರ್ ನೋಡಿದ್ರು ಒಂದು ಭರವಸೆ. ಈಗಿನ ಕಾಲದಾಗ 108 ಸರ್ ಒಂದು ನಿಮಿಷ ಇದು ಸುನೀಲ್ ಸರ್ ಸ್ವಲ್ಪ ಸರ್ ಸ್ವಲ್ಪ ಈ ಕಡೆ ನೋಡಿ ಸರ್. ಸರ್ ನಮ್ಮ ಕಡೆ ನೋಡ್ರಿ ಸರ್. ಕೇಕ್ ನೋಡಕತ್ತೀರಿ ನೀವು, ನಮ್ಮನ್ನು ನೋಡ್ರಿ. ನೀವು ನಮ್ಮನ್ನು ನೋಡಿದ್ರೆ ನಮ್ಮ ಆರೋಗ್ಯ ಹೆಚ್ಚಾಗುತ್ತೆ. ಆಗಿತ್ತು ಇವತ್ತಿನ HTV ನ್ಯೂಸ್ ಕನ್ನಡ. ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು.